ಸಬ್ಸ್ಟೆನ್ ಅಬ್ಯೂಸ್, ಡ್ರಗ್ ಅಡಿಕ್ಟ್ ಅನ್ನೋದು ಏನೂ ಇಲ್ಲ. ಅಂದ್ರೆ ಫಿಸಿಕಲಿ, ಮೆಂಟಲಿ, ಸೈಕಾಲಜಿಕಲಿ ಚೆನ್ನಾಗಿರೋದಕ್ಕೆ ಒಂದು ವಸ್ತು ಅಥವಾ ಒಂದು ಕೆಮಿಕಲ್ ಮೇಲೆ ಡಿಪೆಂಡ್ ಆಗೋದು. ಈ ಸಬ್ಸ್ಟೈನ್ ಅಬ್ಯೂಸ್ನ ಕಂಡು ಹಿಡಿಯೋಕೆ ಮುಖ್ಯವಾಗಿ ಯಾವುದೇ ಡಯಾಗ್ನಾಸ್ಟಿಕ್ ಟೆಸ್ಟ್ ಇಲ್ಲ. ಆದ್ರೆ ಸಾಮಾನ್ಯವಾದ ಸಬ್ಸ್ಟೆನ್ಸ್ ಅಂದ್ರೆ ಆಲ್ಕೋಹಾಲ್ನ ಬ್ಲಡ್ ಟೆಸ್ಟ್ ಮೂಲಕ ಕಂಡು ಹಿಡಿಬಹುದು. ಬೇರೆ ಕೆಲವು ಸೆರಗೇಟ್ಸ್ ಮಾರ್ಕರ್ಸ್ ಆಲ್ಕೋಹಾಲಿಸಂ ಇದೆ. ಅದು ಲಿವರ್ ಫಂಕ್ಷನ್ ಟೆಸ್ಟ್. ಅದು ಅಲ್ಲದೆ ಅಲ್ಟ್ರಾಸೌಂಡ್ ಆಫ್ ಅಬ್ಡಮೆನ್, ಅದು ಲಿವರ್ ಅಲ್ಲಿ ಆಗೋ ಬದಲಾವಣೆಗಳನ್ನ ಕಂಡು ಹಿಡಿಯುತ್ತೆ. ಯೂರಿನ್ ಟೆಸ್ಟ್ ಕೂಡ ಇದೆ. ಓಪಿಯಾಟ್ಸ್ ರೀತಿಯ ಕಾಂಪೌಂಡ್ಸ್ ನ ಕಂಡು ಹಿಡಿಯೋಕೆ ಮುಖ್ಯವಾಗಿ ಮಾರ್ಫಿನ್ ಅಂಡ್ ಪೆಥಡಿನ್ ಮತ್ತೆ ಡ್ರಗ್ಸ್ ಗಳಾದ ಕ್ಯಾನಬಿಸ್ ಮತ್ತೆ ಕೊಕೇನ್ ಅನ್ನ. ಸಬ್ಸ್ಟೈನ್ ಅಬ್ಯೂಸ್ಗೆ ಟ್ರೀಟ್ಮೆಂಟ್ ಅಂದ್ರೆ ಅದು ಮಲ್ಟಿ ಮಾಡ್ಯೂಲ್. ಅದನ್ನ ನೋಡಿದ್ರೆ ಸಾಮಾನ್ಯವಾಗಿ ಕಾಗ್ನೆಟಿವ್ ಬಿಹೇವಿಯರ್ ಥೆರಪಿ ಮೂಲಕ ಇರಬಹುದು. ಇದೇನೇ ಈಗ ಎಲ್ಲರಿಗೂ ಹೊಂದುವಂತೆ ಇರುವ ಉಪಯೋಗಿಸಲ್ಪಡ್ತಾ ಇರೋ ಮುಖ್ಯವಾದ ಟ್ರೀಟ್ಮೆಂಟ್. ಫ್ಯಾಮಿಲಿ ಥೆರಪಿ ಮೂಲಕ ತುಂಬಾನೇ ಉಪಯೋಗಗಳಿದೆ. ಫ್ಯಾಮಿಲಿ ಥೆರಪಿ ಬಗ್ಗೆ ಹೇಳೋದಾದ್ರೆ ಕುಟುಂಬದ ಎಲ್ಲಾ ಸದಸ್ಯರು ಇರಬೇಕು. ಇದರಲ್ಲಿ ಸೈಕಾರ್ಟಿಸ್ಟ್ ಮಾತ್ರ ಅಲ್ಲದೆ ಸೈಕಾಲಜಿಸ್ಟು ಖಂಡಿತ ಇರಬೇಕು. ಸಬ್ಸ್ಟೈನ್ ಅಬ್ಯೂಸ್ ಮ್ಯಾನೇಜ್ಮೆಂಟ್ನ ನೋಡೋದಾದ್ರೆ ಔಷಧಿಯ ಉಪಯೋಗ ಕಡಿಮೆ. ಆದ್ರೂ ಕೆಲವು ಸಬ್ಸ್ಟೆನ್ಸ್ ಅಂದ್ರೆ ಆಲ್ಕೋಹಾಲ್, ಅದು ಅಲ್ಲದೆ ಓಪಿಯಾಯ್ಡ್ಸ್, ಇದಕ್ಕೆ ಅಂತ ಮುಖ್ಯವಾಗಿ ಕೆಲವು ಔಷಧಿಗಳಿವೆ. ಅದರಲ್ಲಿ ಮುಖ್ಯವಾದ ಆ ಸಬ್ಸ್ಟೆನ್ಸ್ನ ಬಯಕೆ ಮತ್ತು ಆಸೆಗಳನ್ನ ಕಡಿಮೆ ಮಾಡುತ್ತೆ. ಏನೇ ಇದ್ರೂ ಟ್ರೀಟ್ಮೆಂಟ್ಗೆ ಮೋಟಿವೇಶನ್ನೇ ತುಂಬಾ ಮುಖ್ಯ. ಒಂದ್ ವೇಳೆ ಆ ವ್ಯಕ್ತಿಗೆ ಮೋಟಿವೇಶನ್ ಮಾಡ್ಲಿಲ್ಲ ಅಂದ್ರೆ ಆ ಟ್ರೀಟ್ಮೆಂಟ್ನ ಗೆಲ್ಲೋಕೆ ಇರುವ ಅವಕಾಶ ತುಂಬಾ ಕಡಿಮೆನೆ.